ಮುಖ್ಯಮಂತ್ರಿ ಕುರ್ಚಿಗಾಗಿ ಹನಿ ಟ್ರ್ಯಾಪ್ ವಾರ್ ಶುರುವಾಗಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಇಂಥದೊಂದು ಗಂಭೀರ ಆರೋಪ ಮಾಡುತ್ತಿದ್ದಾರೆ. ಸಿದ್ದರಾಮಯ್ಯನವರೇ ಈ ವಿಚಾರ ಪ್ರಸ್ತಾಪಕ್ಕೆ ಹೇಳಿದ್ದಾರೆ, ವಿಧಾನಸಭೆಯಲ್ಲಿ ಹೇಳು ಅಂತ ಕಳಿಸಿದ್ದಾರೆ. ನನಗೆ ಈ ಮಾಹಿತಿ ಇದೆಯಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ವಿಧಾನಸೌಧದಲ್ಲಿ ಆರ್ ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ. ಇಲ್ಲಾಂದ್ರೆ ಸಿಬಿಐ ಸಿಟ್ಟಿಂಗ್ ಜಡ್ಜ್ ಅಥವಾ ಸಿಬಿಐ ತನಿಖೆ ಇವೆರಡೂ ಆಗಬೇಕು ಅಂತೇಳಿ ನಾನು, ನಮ್ಮ ಅಧ್ಯಕ್ಷರು, ನಮ್ಮ ಜೆಡಿಎಸ್ಸಿನ ನಾಯಕರಾದಂತಹ ಸುರೇಶ್ ಅವರು, ನಮ್ಮೆಲ್ಲ ಉಪನಾಯಕರು ಎಲ್ಲರೂ ನಮ್ಮೆಲ್ಲರ ಒಕ್ಕಲ ಅಭಿಪ್ರಾಯ ಇದು ತನಿಖೆ ಆಗಬೇಕು. ಕಾಟಾಚಾರದ ಇಲ್ಲೇ ಯಾರೋ ಕೇಂದ್ರದ ನಾಯಕರು ಫೋನ್ ಮಾಡಿದ್ರು ಅಂತ ಇಲ್ಲೇ ಮುಚ್ಚಾಕುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಅವರು ಮಾಡಬಾರದು. ಇದು ಸದನದ ಆಸ್ತಿ ಇವತ್ತು, ಕಾಂಗ್ರೆಸ್ ಆಸ್ತಿ ಅಲ್ಲ. ಇದು ಸದನ, ಅವರ ಹೇಳಿಕೆ ಸದನದ ಆಸ್ತಿ ಇವತ್ತು. ಅದರಿಂದ ಇದು ತನಿಖೆ ಆಗಬೇಕು ಅನ್ನೋ ಆಗ್ರಹವನ್ನ ಮಾಡಿದ್ರಿ. ಇಡೀ ಇವತ್ತು ಕ್ಯಾಬಿನೆಟ್ ಎಲ್ಲರ ಮೇಲೂ ಆಪಾದನೆ ಬಂದಿದೆ. ಇಲ್ಲಾಂದ್ರೆ ಸಿಬಿಐ ಸಿಟ್ಟಿಂಗ್ ಜಡ್ಜ್ ಅಥವಾ ಸಿಬಿಐ ತನಿಖೆ ಇವೆರಡೂ ಆಗಬೇಕು ಅಂತೇಳಿ ನಾನು, ನಮ್ಮ ಅಧ್ಯಕ್ಷರು, ನಮ್ಮ ಜೆಡಿಎಸ್ಸಿನ ನಾಯಕರಾದಂತಹ ಸುರೇಶ್ ಅವರು, ನಮ್ಮೆಲ್ಲ ಉಪನಾಯಕರು ಎಲ್ಲರೂ ನಮ್ಮೆಲ್ಲರ ಒಕ್ಕಲ ಅಭಿಪ್ರಾಯ ಇದು ತನಿಖೆ ಆಗಬೇಕು. ಕಾಟಾಚಾರದ ಇಲ್ಲೇ ಯಾರೋ ಕೇಂದ್ರದ ನಾಯಕರು ಫೋನ್ ಮಾಡಿದ್ರು ಅಂತ ಇಲ್ಲೇ ಮುಚ್ಚಾಕುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಅವರು ಮಾಡಬಾರದು. ಇದು ಸದನದ ಆಸ್ತಿ ಇವತ್ತು, ಕಾಂಗ್ರೆಸ್ ಆಸ್ತಿ ಅಲ್ಲ. ಇದು ಸದನ, ಅವರ ಹೇಳಿಕೆ ಸದನದ ಆಸ್ತಿ ಇವತ್ತು. ಅದರಿಂದ ಇದು ತನಿಖೆ ಆಗಬೇಕು ಅನ್ನೋ ಆಗ್ರಹವನ್ನ ಮಾಡಿದ್ರಿ. ಇಡೀ ಇವತ್ತು ಕ್ಯಾಬಿನೆಟ್ ಎಲ್ಲರ ಮೇಲೂ ಆಪಾದನೆ ಬಂದಿದೆ. ಇಲ್ಲಾಂದ್ರೆ ಸಿಬಿಐ ಸಿಟ್ಟಿಂಗ್ ಜಡ್ಜ್ ಅಥವಾ ಮುಖ್ಯಮಂತ್ರಿ ಕುರ್ಚಿಗಾಗಿ ಹನಿ ಟ್ರ್ಯಾಪ್ ವಾರ್ ಶುರುವಾಗಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಇಂಥದೊಂದು ಗಂಭೀರ ಆರೋಪ ಮಾಡುತ್ತಿದ್ದಾರೆ. ಸಿದ್ದರಾಮಯ್ಯನವರೇ ಈ ವಿಚಾರ ಪ್ರಸ್ತಾಪಕ್ಕೆ ಹೇಳಿದ್ದಾರೆ, ವಿಧಾನಸಭೆಯಲ್ಲಿ ಹೇಳು ಅಂತ ಕಳಿಸಿದ್ದಾರೆ. ನನಗೆ ಈ ಮಾಹಿತಿ ಇದೆಯಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ವಿಧಾನಸೌಧದಲ್ಲಿ ಆರ್ ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ. ಇಲ್ಲಾಂದ್ರೆ ಸಿಬಿಐ ಸಿಟ್ಟಿಂಗ್ ಜಡ್ಜ್ ಅಥವಾ ಸಿಬಿಐ ತನಿಖೆ ಇವೆರಡೂ ಆಗಬೇಕು ಅಂತೇಳಿ ನಾನು, ನಮ್ಮ ಅಧ್ಯಕ್ಷರು, ನಮ್ಮ ಜೆಡಿಎಸ್ಸಿನ ನಾಯಕರಾದಂತಹ ಸುರೇಶ್ ಅವರು, ನಮ್ಮೆಲ್ಲ ಉಪನಾಯಕರು ಎಲ್ಲರೂ ನಮ್ಮೆಲ್ಲರ ಒಕ್ಕಲ ಅಭಿಪ್ರಾಯ ಇದು ತನಿಖೆ ಆಗಬೇಕು. ಕಾಟಾಚಾರದ ಇಲ್ಲೇ ಯಾರೋ ಕೇಂದ್ರದ ನಾಯಕರು ಫೋನ್ ಮಾಡಿದ್ರು ಅಂತ ಇಲ್ಲೇ ಮುಚ್ಚಾಕುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಅವರು ಮಾಡಬಾರದು. ಇದು ಸದನದ ಆಸ್ತಿ ಇವತ್ತು, ಕಾಂಗ್ರೆಸ್ ಆಸ್ತಿ ಅಲ್ಲ. ಇದು ಸದನ, ಅವರ ಹೇಳಿಕೆ ಸದನದ ಆಸ್ತಿ ಇವತ್ತು. ಅದರಿಂದ ಇದು ತನಿಖೆ ಆಗಬೇಕು ಅನ್ನೋ ಆಗ್ರಹವನ್ನ ಮಾಡಿದ್ರಿ. ಇಡೀ ಇವತ್ತು ಕ್ಯಾಬಿನೆಟ್ ಎಲ್ಲರ ಮೇಲೂ ಆಪಾದನೆ ಬಂದಿದೆ. ಇಲ್ಲಾಂದ್ರೆ ಸಿಬಿಐ ಸಿಟ್ಟಿಂಗ್ ಜಡ್ಜ್ ಅಥವಾ ಸಿಬಿಐ ತನಿಖೆ ಇವೆರಡೂ ಆಗಬೇಕು ಅಂತೇಳಿ ನಾನು, ನಮ್ಮ ಅಧ್ಯಕ್ಷರು, ನಮ್ಮ ಜೆಡಿಎಸ್ಸಿನ ನಾಯಕರಾದಂತಹ ಸುರೇಶ್ ಅವರು, ನಮ್ಮೆಲ್ಲ ಉಪನಾಯಕರು ಎಲ್ಲರೂ ನಮ್ಮೆಲ್ಲರ ಒಕ್ಕಲ ಅಭಿಪ್ರಾಯ ಇದು ತನಿಖೆ ಆಗಬೇಕು. ಕಾಟಾಚಾರದ ಇಲ್ಲೇ ಯಾರೋ ಕೇಂದ್ರದ ನಾಯಕರು ಫೋನ್ ಮಾಡಿದ್ರು ಅಂತ ಇಲ್ಲೇ ಮುಚ್ಚಾಕುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಅವರು ಮಾಡಬಾರದು. ಇದು ಸದನದ ಆಸ್ತಿ ಇವತ್ತು, ಕಾಂಗ್ರೆಸ್ ಆಸ್ತಿ ಅಲ್ಲ. ಇದು ಸದನ, ಅವರ ಹೇಳಿಕೆ ಸದನದ ಆಸ್ತಿ ಇವತ್ತು. ಅದರಿಂದ ಇದು ತನಿಖೆ ಆಗಬೇಕು ಅನ್ನೋ ಆಗ್ರಹವನ್ನ ಮಾಡಿದ್ರಿ. ಇಡೀ ಇವತ್ತು ಕ್ಯಾಬಿನೆಟ್ ಎಲ್ಲರ ಮೇಲೂ ಆಪಾದನೆ ಬಂದಿದೆ. ಇಲ್ಲಾಂದ್ರೆ ಸಿಬಿಐ ಸಿಟ್ಟಿಂಗ್ ಜಡ್ಜ್ ಅಥವಾ ಮುಖ್ಯಮಂತ್ರಿ ಕುರ್ಚಿಗಾಗಿ ಹನಿ ಟ್ರ್ಯಾಪ್ ವಾರ್ ಶುರುವಾಗಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಇಂಥದೊಂದು ಗಂಭೀರ ಆರೋಪ ಮಾಡುತ್ತಿದ್ದಾರೆ. ಸಿದ್ದರಾಮಯ್ಯನವರೇ ಈ ವಿಚಾರ ಪ್ರಸ್ತಾಪಕ್ಕೆ ಹೇಳಿದ್ದಾರೆ, ವಿಧಾನಸಭೆಯಲ್ಲಿ ಹೇಳು ಅಂತ ಕಳಿಸಿದ್ದಾರೆ. ನನಗೆ ಈ ಮಾಹಿತಿ ಇದೆಯಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ವಿಧಾನಸೌಧದಲ್ಲಿ ಆರ್ ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ. ಇಲ್ಲಾಂದ್ರೆ ಸಿಬಿಐ ಸಿಟ್ಟಿಂಗ್ ಜಡ್ಜ್ ಅಥವಾ ಸಿಬಿಐ ತನಿಖೆ ಇವೆರಡೂ ಆಗಬೇಕು ಅಂತೇಳಿ ನಾನು, ನಮ್ಮ ಅಧ್ಯಕ್ಷರು, ನಮ್ಮ ಜೆಡಿಎಸ್ಸಿನ ನಾಯಕರಾದಂತಹ ಸುರೇಶ್ ಅವರು, ನಮ್ಮೆಲ್ಲ ಉಪನಾಯಕರು ಎಲ್ಲರೂ ನಮ್ಮೆಲ್ಲರ ಒಕ್ಕಲ ಅಭಿಪ್ರಾಯ ಇದು ತನಿಖೆ ಆಗಬೇಕು. ಕಾಟಾಚಾರದ ಇಲ್ಲೇ ಯಾರೋ ಕೇಂದ್ರದ ನಾಯಕರು ಫೋನ್ ಮಾಡಿದ್ರು ಅಂತ ಇಲ್ಲೇ ಮುಚ್ಚಾಕುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಅವರು ಮಾಡಬಾರದು. ಇದು ಸದನದ ಆಸ್ತಿ ಇವತ್ತು, ಕಾಂಗ್ರೆಸ್ ಆಸ್ತಿ ಅಲ್ಲ. ಇದು ಸದನ, ಅವರ ಹೇಳಿಕೆ ಸದನದ ಆಸ್ತಿ ಇವತ್ತು. ಅದರಿಂದ ಇದು ತನಿಖೆ ಆಗಬೇಕು ಅನ್ನೋ ಆಗ್ರಹವನ್ನ ಮಾಡಿದ್ರಿ. ಇಡೀ ಇವತ್ತು ಕ್ಯಾಬಿನೆಟ್
ಎಲ್ಲರ ಮೇಲೂ ಆಪಾದನೆ ಬಂದಿದೆ. ಇಲ್ಲಾಂದ್ರೆ ಸಿಬಿಐ ಸಿಟ್ಟಿಂಗ್ ಜಡ್ಜ್ ಅಥವಾ ಸಿಬಿಐ ತನಿಖೆ ಇವೆರಡೂ ಆಗಬೇಕು ಅಂತೇಳಿ ನಾನು, ನಮ್ಮ ಅಧ್ಯಕ್ಷರು, ನಮ್ಮ ಜೆಡಿಎಸ್ಸಿನ ನಾಯಕರಾದಂತಹ ಸುರೇಶ್ ಅವರು, ನಮ್ಮೆಲ್ಲ ಉಪನಾಯಕರು, ಎಲ್ಲರೂ ನಮ್ಮೆಲ್ಲರ ಒಕ್ಕಲ ಅಭಿಪ್ರಾಯ ಇದು ತನಿಖೆ ಆಗಬೇಕು. ಕಾಟಾಚಾರದ ಇಲ್ಲೇ ಯಾರೋ ಕೇಂದ್ರದ ನಾಯಕರು ಫೋನ್ ಮಾಡಿದ್ರು ಅಂತ ಇಲ್ಲೇ ಮುಚ್ಚಾಕುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಅವರು ಮಾಡಬಾರದು. ಇದು ಸದನದ ಆಸ್ತಿ ಇವತ್ತು, ಕಾಂಗ್ರೆಸ್ ಆಸ್ತಿ ಅಲ್ಲ. ಇದು ಸದನ, ಅವರ ಹೇಳಿಕೆ ಸದನದ ಆಸ್ತಿ ಇವತ್ತು. ಅದರಿಂದ ಇದು ತನಿಖೆ ಆಗಬೇಕು ಅನ್ನೋ ಆಗ್ರಹವನ್ನ ಮಾಡಿದ್ರಿ. ಇಡೀ ಇವತ್ತು ಕ್ಯಾಬಿನೆಟ್ ಎಲ್ಲರ ಮೇಲೂ ಆಪಾದನೆ ಬಂದಿದೆ. ಇಲ್ಲಾಂದ್ರೆ ಸಿಬಿಐ ಸಿಟ್ಟಿಂಗ್ ಜಡ್ಜ್ ಅಥವಾ ಮುಖ್ಯಮಂತ್ರಿ ಕುರ್ಚಿಗಾಗಿ ಹನಿ ಟ್ರ್ಯಾಪ್ ವಾರ್ ಶುರುವಾಗಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಇಂಥದೊಂದು ಗಂಭೀರ ಆರೋಪ ಮಾಡುತ್ತಿದ್ದಾರೆ. ಸಿದ್ದರಾಮಯ್ಯನವರೇ ಈ ವಿಚಾರ ಪ್ರಸ್ತಾಪಕ್ಕೆ ಹೇಳಿದ್ದಾರೆ, ವಿಧಾನಸಭೆಯಲ್ಲಿ ಹೇಳು ಅಂತ ಕಳಿಸಿದ್ದಾರೆ. ನನಗೆ ಈ ಮಾಹಿತಿ ಇದೆಯಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ವಿಧಾನಸೌಧದಲ್ಲಿ ಆರ್ ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ. ಇಲ್ಲಾಂದ್ರೆ ಸಿಬಿಐ ಸಿಟ್ಟಿಂಗ್ ಜಡ್ಜ್ ಅಥವಾ ಸಿಬಿಐ ತನಿಖೆ ಇವೆರಡೂ ಆಗಬೇಕು ಅಂತೇಳಿ ನಾನು, ನಮ್ಮ ಅಧ್ಯಕ್ಷರು, ನಮ್ಮ ಜೆಡಿಎಸ್ಸಿನ ನಾಯಕರಾದಂತಹ ಸುರೇಶ್ ಅವರು, ನಮ್ಮೆಲ್ಲ ಉಪನಾಯಕರು, ಎಲ್ಲರೂ ನಮ್ಮೆಲ್ಲರ ಒಕ್ಕಲ ಅಭಿಪ್ರಾಯ ಇದು ತನಿಖೆ ಆಗಬೇಕು. ಕಾಟಾಚಾರದ ಇಲ್ಲೇ ಯಾರೋ ಕೇಂದ್ರದ ನಾಯಕರು ಫೋನ್ ಮಾಡಿದ್ರು ಅಂತ ಇಲ್ಲೇ ಮುಚ್ಚಾಕುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಅವರು ಮಾಡಬಾರದು. ಇದು ಸದನದ ಆಸ್ತಿ ಇವತ್ತು, ಕಾಂಗ್ರೆಸ್ ಆಸ್ತಿ ಅಲ್ಲ. ಇದು ಸದನ, ಅವರ ಹೇಳಿಕೆ ಸದನದ ಆಸ್ತಿ ಇವತ್ತು. ಅದರಿಂದ ಇದು ತನಿಖೆ ಆಗಬೇಕು ಅನ್ನೋ ಆಗ್ರಹವನ್ನ ಮಾಡಿದ್ರಿ. ಇಡೀ ಇವತ್ತು ಕ್ಯಾಬಿನೆಟ್ ಎಲ್ಲರ ಮೇಲೂ ಆಪಾದನೆ ಬಂದಿದೆ. ಇಲ್ಲಾಂದ್ರೆ ಸಿಬಿಐ ಸಿಟ್ಟಿಂಗ್ ಜಡ್ಜ್ ಅಥವಾ ಸಿಬಿಐ ತನಿಖೆ ಇವೆರಡೂ ಆಗಬೇಕು ಅಂತೇಳಿ ನಾನು, ನಮ್ಮ ಅಧ್ಯಕ್ಷರು, ನಮ್ಮ ಜೆಡಿಎಸ್ಸಿನ ನಾಯಕರಾದಂತಹ ಸುರೇಶ್ ಅವರು, ನಮ್ಮೆಲ್ಲ ಉಪನಾಯಕರು, ಎಲ್ಲರೂ ನಮ್ಮೆಲ್ಲರ ಒಕ್ಕಲ ಅಭಿಪ್ರಾಯ ಇದು ತನಿಖೆ ಆಗಬೇಕು. ಕಾಟಾಚಾರದ ಇಲ್ಲೇ ಯಾರೋ ಕೇಂದ್ರದ ನಾಯಕರು ಫೋನ್ ಮಾಡಿದ್ರು ಅಂತ ಇಲ್ಲೇ ಮುಚ್ಚಾಕುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಅವರು ಮಾಡಬಾರದು. ಇದು ಸದನದ ಆಸ್ತಿ ಇವತ್ತು, ಕಾಂಗ್ರೆಸ್ ಆಸ್ತಿ ಅಲ್ಲ. ಇದು ಸದನ, ಅವರ ಹೇಳಿಕೆ ಸದನದ ಆಸ್ತಿ ಇವತ್ತು. ಅದರಿಂದ ಇದು ತನಿಖೆ ಆಗಬೇಕು ಅನ್ನೋ ಆಗ್ರಹವನ್ನ ಮಾಡಿದ್ರಿ. ಇಡೀ ಇವತ್ತು ಕ್ಯಾಬಿನೆಟ್ ಎಲ್ಲರ ಮೇಲೂ ಆಪಾದನೆ ಬಂದಿದೆ. ಇಲ್ಲಾಂದ್ರೆ ಸಿಬಿಐ ಸಿಟ್ಟಿಂಗ್ ಜಡ್ಜ್ ಅಥವಾ ಮುಖ್ಯಮಂತ್ರಿ ಕುರ್ಚಿಗಾಗಿ ಹನಿ ಟ್ರ್ಯಾಪ್ ವಾರ್ ಶುರುವಾಗಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಇಂಥದೊಂದು ಗಂಭೀರ ಆರೋಪ ಮಾಡುತ್ತಿದ್ದಾರೆ. ಸಿದ್ದರಾಮಯ್ಯನವರೇ ಈ ವಿಚಾರ ಪ್ರಸ್ತಾಪಕ್ಕೆ ಹೇಳಿದ್ದಾರೆ, ವಿಧಾನಸಭೆಯಲ್ಲಿ ಹೇಳು ಅಂತ ಕಳಿಸಿದ್ದಾರೆ. ನನಗೆ ಈ ಮಾಹಿತಿ ಇದೆಯಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ವಿಧಾನಸೌಧದಲ್ಲಿ ಆರ್ ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ.